ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವತ್ತೊಂದು ಒಬ್ಬರದ್ದು ವೀಡಿಯೋ ನೋಡಿಬಿಟ್ಟು ಇವತ್ತು ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಇದು ವರ್ಕ್ ಆಗುತ್ತಾ ಇಲ್ಲ ಅಂತಂದ್ಬಿಟ್ಟು. ಎಷ್ಟು ಪಳ ಅಂತಿದೆ ಅಂದರೆ ಅವ್ರ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗ್ತಿದೆ. ಬಟ್ ಇದು ಫೇಕಾ ರಿಯಲ್ ಅಂತ ಒಂದ್ಸರಿ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಈ ಒಂದು ಓಮ್ ರೆಮಿಡಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ಏನೆಲ್ಲ ಒಂದು ಐಟಮ್ಸನ್ನು ಹಾಕಿಬಿಟ್ಟು ಫೇಸ್ ಪ್ಯಾಕನ್ನು ಮಾಡಿಕೊಂಡು ಹಚ್ಕೊಂಡಿದ್ದಾರೆ ಅವರು ಅಂತಂದು ನಾನು ಕೂಡ ಇಲ್ಲಿ ನಿಮಗೆ ರಿಯಲ್ ಆಗಿ ನಾನು ಕೂಡ ಇಲ್ಲಿ ಬಳಸಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಫೇಸ್ ಪ್ಯಾಕ್ ಹಾಕಿ ಯೂಸ್ ಮಾಡಿ ತುಂಬ ವರ್ಕ್ ಆಗುತ್ತಾ ಇಲ್ಲ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಕ್ಷಣ ನನ್ನ ಒಂದು ವಿಡಿಯೋ ನೋಡಬಹುದು. ನಾನಿಲ್ಲಿ ಏನಪ್ಪ ಅಂತಂದರೆ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ಜೊತೆಗೆ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ. ಅವರು ಕೂಡ ಇಷ್ಟೇ ವ್ಯಾಸ್ಲಿನ್ ಜೊತೆಗೆ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಇವು ಎರಡು ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಇದ್ದಾವೆ. ಅದನ್ನು ಕೂಡ ತೋರಿಸ್ತೀನಿ. ಒಂದೊಂದೇ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೆಲ್ಲ ಹಾಕಿ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ದಾರೆ ಅವರು ಅಂತಂದ್ಬಿಟ್ಟು. ತುಂಬ ಗ್ಲೋ ಆಗ್ತಿದೆ ಅಂದರೆ ಹಚ್ಚಿ ವಾಶ್ ಮಾಡಿದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಬಟ್ ನಾನು ಕೂಡ ಯೂಸ್ ಮಾಡಬೇಕಲ್ವಾ, ಆ ಒಂದು ರೆಮಿಡಿ ಯಾವ ರೀತಿ ಮಾಡಿ ಯೂಸ್ ಮಾಡಬಹುದು ಅಂತ. ನಾನಿಲ್ಲಿ ಸ್ವಲ್ಪ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ವ್ಯಾಸ್ಲಿನ ಸ್ವಲ್ಪ ತೆಗೆದ್ಬಿಟ್ಟು ವಾಪಸ್ ಮತ್ತೆ ಅದರಲ್ಲೇ ಇಟ್ಬಿಟ್ಟು, ಯಾಕಂದರೆ ಇದು ಜಾಸ್ತಿ ಹಾಕಿದರೆ ಜಿಡ್ನಂಶ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಗೆದು ವಾಪಸ್ಸು ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಚಮಚ ಆಗುವಷ್ಟು ಇಲ್ಲಿ ಫೇರ್ ಆ್ಯಂಡ್ ಲವ್ಲಿನ ತೊಗೊಂಡಿದ್ದೀನಿ ಸ್ನೇಹಿತರೆ. 10 ರೂಪಾಯಿ ಪೌಚಲ್ಲಿ ಬಂದೇ ಬರುತ್ತೆ ಅಲ್ವಾ. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಕೊಕೊನೆಟ್ ಆಯಿಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ ತೊಗೊಂಡಿದ್ದೀನಿ ಕೊಕೊನೆಟ್ ಆಯಿಲು. ನಿಮಗೇನಾದ್ರೂ ಆಯಿಲ್ ಸ್ಕಿನ್ ಇತ್ತು ಅಂತಂದರೆ ಈ ಕೊಕೊನೆಟ್ ಆಯಿಲ್ ಅನ್ನೋದು ಸ್ಕಿಪ್ ಮಾಡಿ, ಓಕೆನಾ. ಬಟ್ ಅವ್ರು ಏನು ಯೂಸ್ ಮಾಡಿದಾರೋ ನಾನು ಅದಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ನೀಟಾಗಿ ಈ ರಸವನ್ನು ಪೂರ್ತಿ ಹಿಂಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಚೆನ್ನಾಗಿ ಕಲಿಸ್ಬಿಡೋಣ. ಇದು ಅಷ್ಟು 4 ಐಟಮ್ಸ್ ಆಯ್ತಲ್ವ. ಇವಾಗ ನೀಟಾಗಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಚಿದರೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ. ಜೊತೆಗೆ ಪೇಸ್ಟ್ ಕೂಡ ಹಾಕಿದ್ರು. ನಾನಿಲ್ಲಿ ಪೇಸ್ಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಪೇಸ್ಟು. ಈ ಪೇಸ್ಟ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಸ್ವಲ್ಪ ಬ್ಲೀಚಿಂಗ್ ಐಟಮ್ಸ್ ಲೆಕ್ಕಕ್ಕೆ ಇದು ಪೇಸ್ಟ್ಗೆ ಕೆಲಸ ಮಾಡುತ್ತೆ. ಇದಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚಿದ್ರೆ ಯಾವ ರೀತಿ ಬರುತ್ತೆ ಅಂತ ನನಗಂತೂ ಒಂದು ಸ್ವಲ್ಪನೂ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಟ್ರೈ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ, ಓಕೆನಾ. ನೀವೇ ನೋಡಿ ಅದು ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು. ನೀವು ನೋಡಿ ಆದಮೇಲೆ ನಾನು ಒಪ್ಕೋತೀನಿ ಓಕೆ ರಿಸಲ್ಟ್ ಬಂತು ಅಂತ. ಬಟ್ಟು ನಿಮಗೆ ಗೊತ್ತಾಗಬೇಕು ಅದು ರಿಸಲ್ಟ್ ಕೊಡುತ್ತಾ ಆರಿಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಂದಿನ ವೀಡಿಯೋದಲ್ಲಿ ನಾನು ಕೂಡ ಇದೇ ರೀತಿ ಒಂದು ರೆಮಿಡಿನ ಒಬ್ಬರು ವೀಡಿಯೋ ನೋಡಿಬಿಟ್ಟು ನಾನು ಕೂಡ ಫೇಸ್ ಪ್ಯಾಕ್ ಯೂಸ್ ಮಾಡಿದೆ. ಬಟ್ ವರ್ಕ್ ಆಯಿತು, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ತಿರ್ಗಾ ಇದು ಕೂಡ ಸ್ವಲ್ಪ ನೋಡೋಣ. ಇದು ನೋಡಿದರೆ ಅದ್ಭುತ. ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ನೋಡೋಣ ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲ ಅಂತಂದ್ಬಿಟ್ಟು ನೀಟಾಗಿ ಫೇಸ್ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ. ಯಾವುದೇ ರೀತಿ ಜಿಡ್ನಂಶ ಇಲ್ಲ. ನೀಟಾಗಿ ಫೇಸ್ ತೊಳ್ಕೊಂಡ್ರೆ ಮಾತ್ರ ನಮಗೆ ಇದೇ ರೀತಿ ಹೋಮ್ ರೆಮಿಡಿನ ಹಚ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಫೇಸ್ ತೊಳೆದಿಲ್ಲ ಅಂತಂದ್ಬಿಟ್ರೆ ಹಾಗೆ ಹಚ್ಕೊಳ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಧೂಳು ಅದು ಇದು ಏನಾದರೂ ಇತ್ತು ಅಂತಂದರೆ ಸೈಡ್ ಎಫೆಕ್ಟ್ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಕಲಿಸ್ಬಿಟ್ಟು ನೀಟಾಗಿ ಮುಖಕ್ಕೆ ಸುಮ್ಮನೆ ಹಚ್ತಾಯಿದ್ದೀನಿ ಅಷ್ಟೇ ಸದ್ಯಕ್ಕೆ. ಇವಾಗ ಕ್ಲೀನಾಗಿ ಹಚ್ತಾಯಿದ್ದೀನಿ. ಹಚ್ತಾ ನನಗೆ ಗೊತ್ತಾಯಿತು ಏನಪ್ಪ ಅಂತಂದರೆ ಮುಖ ಎಲ್ಲ ಒಂಥರ ಜುಮ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಸ್ವಲ್ಪ ಕೂಲಾಗಿ ಮತ್ತೆ ಜುಮ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಇಲ್ಲಿ ಪೇಸ್ಟ್ ಹಾಕಿದ್ದೀವಲ್ವ, ಅದಕ್ಕೋಸ್ಕರ. ಇಲ್ಲಿ ಆಯಿಲ್ ಸ್ಕಿನ್ ಇತ್ತು, ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ನಿಮಗೇನಾದರೂ ಆಯಿಲ್ ಸ್ಕಿನ್ ಇತ್ತು ಅಂತಂದರೆ ಅದ್ರ ಬದಲಾಗಿ ನೀವು ಶಾಂಪೂ ಯೂಸ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ನೋಡಿ ಟ್ರೈ ಮಾಡಿ. ಯಾಕಂತಂದರೆ ಇದು ಆಯಿಲ್ ಸ್ಕಿನ್ ಇದ್ದವರಿಗೆ ಕೊಕೊನೆಟ್ ಆಯಿಲು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಬೆಸ್ಟು. ಇಲ್ಲಿ ನಾನು ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಅವ್ರು ಯಾವುದೇ ರೀತಿ ಸ್ಕಿಪ್ ಮಾಡಿಬಿಡಿ ಅಂತ ಏನೂ ಹೇಳಿಲ್ಲ. ಬಟ್ ಅವ್ರು ಏನು ಪದಾರ್ಥ ಹಾಕಿದ್ರು, ಐಟಮ್ಸ್ ಹಾಕಿದ್ರು, ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೀಟಾಗಿ ಹಚ್ತಾಯಿದ್ದೀನಿ. ಹಚ್ಬಿಟ್ಟು ಆಮೇಲೆ ಮಸಾಜ್ ಮಾಡಬೇಕಾಗತ್ತೆ. ಯಾಕಂತಂದರೆ ಮಸಾಜ್ ಮಾಡಿಲ್ಲ ಅಂತಂದರೆ ಯಾವುದೇ ಒಂದು ಐಟಮ್ಸ್ ಫೇಸ್ ಪ್ಯಾಕು ಕೆಲಸ ಮಾಡಲ್ಲ. ಸುಮ್ಮನೆ ಹಚ್ಬಿಟ್ಟು ತೊಳೆದ್ರೆ ಅದು ನಿಜವಾಗ್ಲೂ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ. ಯಾವುದೇ ಒಂದು ಐಟಮ್ಸ್ ಆಗಿರ್ಬೋದು ಫೇಸ್ ಪ್ಯಾಕಿಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ನಮಗೆ ಅಲ್ಲಿ ಮಸಾಜ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಕ್ಲೀನಾಗಿ ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಸದ್ಯಕ್ಕೆ.
ಅದು ಆದ ನಂತರ ನಾನು ಇಲ್ಲಿ ಮಸಾಜನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಇದು ರಿಸಲ್ಟು ನಿಜವಾಗ್ಲೂ ನನಗೆ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಅದರಲ್ಲಿ ಮಾತ್ರ ನನಗೆ ಅವ್ರ ವೀಡಿಯೋ ನೋಡಿ ಆದಮೇಲೆ ನನಗೆ ನಿಜವಾಗ್ಲೂ ಶಾಕ್ ಆಯಿತಾ, ಇದು ಇಷ್ಟೊಂದು ಕೆಲಸ ಮಾಡುತ್ತಾ ಅಂತ ಅಂದ್ಬಿಟ್ಟು. ಫಸ್ಟ್ ನೀವು ಆಲ್ರೆಡಿ ನನ್ನ ಫೇಸ್ ನೋಡಿದ್ದೀರಾ, ನೋಡಿ ಆದಮೇಲೆ ಮತ್ತೆ ತಿರ್ಗಿ ಈ ಪ್ಲೇಸ್ ಅಪ್ಲೈ ಮಾಡಿ ಆದಮೇಲೆ ಮತ್ತೆ ಯಾವ ರೀತಿ ಬರುತ್ತೆ ನನ್ನ ಒಂದು ಫೇಸ್ ಅನ್ನೋದು ನೋಡಿ ಗೊತ್ತಾಗುತ್ತೆ. ಇವಾಗ ನೀಟಾಗಿ ಫೇಸ್ಗೆ ಸ್ವಲ್ಪ ಮಸಾಜ್ ಮಾಡ್ತಾ ನಮಗೆ ನೀಟಾಗಿ ಸ್ವಲ್ಪ ಸ್ಕಿನ್ ಅನ್ನೋದು ಗ್ಲೋ ಆಗೋದಕ್ಕೆ ಮತ್ತು ಸ್ವಲ್ಪ ವೈಟ್ ಆಗೋದಕ್ಕೆ ಸ್ವಲ್ಪ ನಮಗೆಲ್ಲೋ ಒಂದು ರೀತಿ ಮೈಂಡಲ್ಲಿ ಅನಿಸುತ್ತೆ. ನೋಡೋಣ, ಕ್ಲೀನಾಗಿ ವಾಶ್ ಮಾಡಿ ಆದಮೇಲೆ ನೀವೇ ರಿಸಲ್ಟನ್ನು ಹೇಳಬೇಕಾಗುತ್ತೆ, ಬಂತಾ ಇಲ್ಲ ಕ್ಲೀನಾಗಿ ಫೇಸ್ ಈ ಒಂದು ರೆಮಿಡಿ ವರ್ಕ್ ಆಗುತ್ತಾ ಇಲ್ಲ ಅಂತಬಿಟ್ಟು. ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡಿದ ನಂತರ ನಾವು ಫೇಸ್ ತೊಳ್ಕೊಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಫೇಸ್ ತೊಳಿವಾಗ ವ್ಯಾಸ್ಲಿನ್ ಹಾಕಿರೋದ್ರಿಂದ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಮತ್ತು ಜೊತೆಗೆ ಕೊಬ್ಬರಿನೇ ಹಾಕಿರ್ತೀವಲ್ವ, ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ಫೇಸ್ ತೊಳಿವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲ ಸ್ವಲ್ಪ ಸ್ಕಿನ್ನಿಗೆ ರೀತಿ ಜಿಡ್ಡಿನಂಶ ಇರುತ್ತೆ ಅಲ್ವ, ಅದು ಬೇಗ ಬಿಡೋದಿಲ್ಲ. ನಾವು ಫೇಸ್ ಕ್ಲೀನ್ ಮಾಡುವಾಗ ಸ್ವಲ್ಪ ನೋಡ್ಕೊಂಬಿಟ್ಟು ತೊಳಿಬೇಕಾಗತ್ತೆ. ಇಲ್ಲೇನಪ್ಪ ಅಂದರೆ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಅನ್ನೋದು ಶುರುವಾಗ್ತಾ ಇದೆ. ನೋಡೋಣ ಇದು ನಿಜವಾಗ್ಲೂ ಇದು ಬೆಳೆಯುತ್ತಾ ಅಥವಾ ಇಷ್ಟಕ್ಕೆ ಸ್ಟಾಪ್ ಆದರೆ ಒಳ್ಳೆಯದು. ಎರಡೂ ಸೈಡು ಸ್ವಲ್ಪ ಪಿಗ್ಮೆಂಟೇಷನ್ ಅದು ಸ್ವಲ್ಪ ಶುರು ಆಗಿದೆ. ಇದಕ್ಕೆ ಕ್ಲೀನ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಆದ್ರೆ ಬಟ್ ಈ ಒಂದು ರೆಮಿಡಿಗೆ ಕ್ಲೀನ್ ಆಗೋಲ್ಲ. ಇದೇನಪ್ಪ ಅಂತಂದರೆ ಫೇಸ್ ಪ್ಯಾಕಿಗೆ ಸ್ವಲ್ಪ ಕ್ಲೀನಾಗಿ ಗ್ಲೋ ಆಗುತ್ತೆ. ಒಂಥರ ಸ್ಕಿನ್ ಏನಪ್ಪ ಅಂತಂದರೆ ಗ್ಲಾಸಿನ್ ಟೈಪು ಕಾಣಿಸುತ್ತೆ ಅಂತಂದ್ಬಿಟ್ಟು ನಾನೀಗ ಒಂದು ಫೇಸ್ ಪ್ಯಾಕನ್ನು ಹಾಕ್ತಾ ಇರೋದು. ಯಾಕಂತಂದರೆ ನಾಳೆ ಸ್ವಲ್ಪ ಊರಿಗೆ ಹೋಗೋದಿದೆ, ಆಚೆ ಹೋಗೋದಿದೆ, ಅದಕ್ಕೋಸ್ಕರ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸ್ನೇಹಿತರೆ. ಅದೇ ನನ್ನ ಫ್ರೆಂಡ್ ಒಬ್ಬರು ತಿಳಿಸಿದ್ರು ಹೋಮ್ ರೆಮಿಡಿನ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಅಲ್ಲದಲ್ಲೇ ಸ್ವಲ್ಪ ಎರಡೂ ಸೈಡು ಪಿಗ್ಮೆಂಟೇಷನ್ ಶುರುವಾಗೈತೆ. ಅವರೊಂದು ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಆ ಒಂದು ರೆಮಿಡಿ. ಅದು ತುಂಬ ಈಸಿಯಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಹಳ್ಳಿ ವಾತಾವರಣದಲ್ಲಿ ಆರಾಮ ಸಿಗುತ್ತೆ. ಆ ಒಂದು ರೆಮಿಡಿನ ಮಾಡ್ಕೋಬೋದು ಆರಾಮಾಗಿ. ನಾನು ಕೂಡ ಶುರು ಮಾಡಬೇಕಾಗುತ್ತೆ ಆ ಒಂದು ಹೋಮ್ ರೆಮಿಡಿನ. ತುಳಜಾ ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವ್ರ ಕೆಲಸ ಮುಖ ನೋಡಿದರೆ ಸ್ವಲ್ಪ ಎಲ್ಲ ಗುಳ್ಳಿ ಅದು ಪಿಗ್ಮೆಂಟೇಷನ್ ಎಲ್ಲ ತುಂಬ ಜಾಸ್ತಿ ಇತ್ತು. ಇತ್ತೀಚೆಗೆ ನೋಡೋದಾದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ನಾನು ಕೂಡ ಶುರು ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ ಸ್ವಲ್ಪ ನನಗೆ ಕಾಣಿಸಲ್ಲ, ಕ್ಲೀನಾಗಿ ಹತ್ತಿರದಿಂದ ನೋಡಿದ್ರೆ ಮಾತ್ರ ನನಗೆ ಕಾಣಿಸಿದೆ ಹೊರತಾಗಿ ಸುಮ್ಮನೆ ಕ್ಯಾಸುವಲಾಗಿ ನೋಡಿದ್ರೆ ನನಗೆ ಫೇಸಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ನಿಜವಾಗ್ಲೂ ಕಾಣಿಸಲ್ಲ. ಮೊನ್ನೆ ಫೇಸ್ ಪ್ಯಾಕಲ್ಲಿ ನಿಮಗೆ ತೋರಿಸಿದ್ನಲ್ವ, ಅದರಲ್ಲೇ ಸ್ವಲ್ಪ ಅಲೋವೆರಾನ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೆ. ಅಲೋವೆರಾನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಲೈಟಾಗಿ ಒಂದೇ ಒಂದು ಪಿಂಪಲ್ಸ್ ಕಾಣಿಸ್ಕೊಳ್ತಾ ಇದೆ. ಇರಲಿ, ಜಾಸ್ತಿ ಏನೂ ತೊಂದರೆ ಆಗಿಲ್ಲ. ನನ್ನ ಫೇಸಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಇದು ಸ್ಟಾರ್ಟಿಂಗ್ ಅಲ್ವಾ ಅಲೋವೆರಾ ಜೆಲ್ ಹಚ್ಕೊಂಡಿರೋದು, ಅದಕ್ಕೋಸ್ಕರ ಸ್ವಲ್ಪ ಫೇಸಿಗೆ ಸೆಟ್ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡೋಣ ಸ್ನೇಹಿತರೆ, ಈ ಒಂದು ರೆಮಿಡಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನನಗೆ ಸ್ವಲ್ಪ ರಿಸಲ್ಟ್ ಕೊಡ್ತು ಅಂತ ಅನ್ನಿಸ್ತು ಗೊತ್ತಿಲ್ಲ. ಬಟ್ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನಾನು ಕೈಗೆಲ್ಲ ಹಚ್ಕೊಂಡಿದ್ದೆ ಸ್ವಲ್ಪ ಲೈಟಾಗಿ, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ನೋಡ್ತಿರ್ಬೋದು ಮುಂಗೈಯೆಲ್ಲ ಹಚ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಕೆಲಸ ಮಾಡಿತ್ತು. ಇಲ್ಲಿ ನಾನು ಮುಖ ತೊಳ್ಕೊಂಡು ಜಸ್ಟ್ ಹಂಗೆ ಬಂದಿದ್ದೀನಿ ಸ್ನೇಹಿತರೆ. ಇನ್ನೂ ಸರಿಯಾಗಿ ಮುಖ ತೊಳೆದಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕ್ರೀಮೆಲ್ಲ ಹಂಗೆ ಇತ್ತು. ಯಾಕಂದರೆ ನಾನು ಹೇಳಿದ್ನಲ್ವ, ಬೇಗ ಕ್ಲೀನ್ ಆಗೋಲ್ಲ ಇದು ಫೇಸ್ಗೆ ಅಪ್ಲೈ ಮಾಡಿ ಆದಮೇಲೆ ಅಂತಂದ್ಬಿಟ್ಟು. ಯಾಕಂದರೆ ಕೊಬ್ಬರಿ ಎಣ್ಣೆ ಮತ್ತು ವ್ಯಾಸ್ಲಿನ್ ಹಾಕಿರೋದ್ರಿಂದ ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ನಿಮಗೇನಾದ್ರೂ ಆಯಿಲ್ ಸ್ಕಿನ್ ಇತ್ತು ಅಂತಂದರೆ ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಒಂದು 10% ಇದು ವರ್ಕ್ ಆಯಿತು ಅಂತ ಅನ್ಕೋತೀನಿ. ನೋಡೋಣ, ಇನ್ನೊಂದು 2 ಸರಿ 3 ಸರಿ ಅಪ್ಲೈ ಮಾಡಿದ್ರೆ ಇದೇ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ಅನ್ಕೋತೀನಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಮಿಡಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.